ಹಿಂದಿನ ಅಂದರೆ ನಾವು ಒಂದಷ್ಟು ದಶಕಗಳ ಹಿಂದೆ ಹೋದರೆ ಒಂದು ಅಪರಾಧ ಪ್ರಕರಣ ಆಗುತ್ತೆ, ಯಾವುದೋ ಹಳ್ಳಿಲೋ ಅಥವಾ ನಗರ ಪ್ರದೇಶದಲ್ಲೋ, ಅವರು ಒಬ್ಬರ ಮೇಲೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಕಂಪ್ಲೇಂಟ್ ಮ್ಯಾನ್ಯಲ್ ಆಗಿ ಬರ್ಕೊಡಬೇಕು, ಅದಾದಮೇಲೆ ಅವರು ಇನ್ವೆಸ್ಟಿಗೇಷನ್ ಮಾಡಿ FIR ಬುಕ್, ಈ ಥರದ್ದೆಲ್ಲ ಒಂದು ಪ್ರೊಸೀಜರ್ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ IPC ಅಥವಾ CRPC ಏನು ಬದಲಾವಣೆಗಳಾಗಿದ್ದಾವೆ? ಈ ಭಾರತ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಏನು CRPCನ ಹೊಸದಾಗಿ ನಾವು ಅಡಾಪ್ಟ್ ಮಾಡ್ಕೋತೀವಿ. ಇದರಲ್ಲಿ ಮುಖ್ಯವಾಗಿ ಏನಂತಂದರೆ, ಮೊದಲೆಲ್ಲ ಏನಿತ್ತು, FIR ಇದೇ ಒಂದು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಮಾಡಬೇಕು, ಅಲ್ಲಿನೇ ಕೊಡಬೇಕು, ಆ ಥರ ಎಲ್ಲ ಇತ್ತು. ಇವಾಗ ಅದು 1985ರಲ್ಲಿನೇ ಅದನ್ನು ತೆಗೆದುಹಾಕಿದ್ರು, ಎಲ್ಲಿ ಬೇಕಾದರೂ ನೀವು FIR ಹಾಕ್ಬೋದು ಅಂತ. ಆದರೆ ಪ್ರಶ್ನೆ ಎಲ್ಲಿ ಬಂತು ಅಂದರೆ, ಈ ಪ್ರಥಮ ವರ್ತಮಾನ ವರದಿ ಅಂತ ನಾವು ಕರಿತೀವಿ FIRಗೆ. ಈ FIR ಎಲ್ಲಿ ಫೈಲ್ ಮಾಡಿದ್ರು ಅದ್ರ ಮುಖಾಂತರನೇ ಇನ್ವೆಸ್ಟಿಗೇಷನ್ ಶುರುವಾಗೋದು. ಅದು ತಡವಾಗಿ ಬಂತು ಅಂದ ತಕ್ಷಣ ಅದೇನಾಗ್ತಿತ್ತು, ಅಪರಾಧದ ತನಿಖೆಯಲ್ಲಿ ತುಂಬ ವ್ಯತ್ಯಾಸಗಳು ಕಾಣ್ತಿತ್ತು. ಆಮೇಲೆ ಏನು ಹೇಳಿದ್ರು, ನೀವು ಟೆಲಿಫೋನಲ್ಲಿ ಯಾರು ಏನು ಇನ್ಫಾರ್ಮೇಶನ್ ಕೊಟ್ಟರು ಅದನ್ನು ಫಸ್ಟ್ ಇನ್ಫಾರ್ಮೇಶನ್ ಅಂತ ನೀವು ತಿಳ್ಕೋಬೇಕು ಅಂತ ಹೇಳಿದ್ರು. ಇದೆಲ್ಲ ಡೆವಲಪ್ಮೆಂಟ್ ಆದರೆ ಈಗ CRPCಯಲ್ಲಿ ಇನ್ನೊಂದು ತಗೊಂಡು ಬಂದಿದ್ದಾರೆ, ಝೀರೋ FIR ಅಂತ. ಝೀರೋ FIR ಅಂದ್ರೆ ಏನು, ಅಲ್ಲಿ ನೀವು FIR ಬೇಕೇ ಬೇಕು ಅನ್ನುವಂಥ ಯಾವುದೇ ಕಂಡೀಷನ್ನ ನೀವು ನೋಡೋ ಹಾಗಿಲ್ಲ. ನೀವು ಏನು ಮಾಡ್ತೀರಾ, ಅಲ್ಲಿ ಅಪರಾಧ ನಡೆದಿದೆ ಅಥವಾ ಅಲ್ಲಿ ಏನೋ ಒಂದು ನಿಮಗೆ ವರದಿ ಸಿಕ್ಕಿದೆ ಅಂದರೆ ಅದರ ಮೇಲೇನೆ ನೀವು ಇನ್ವೆಸ್ಟಿಗೇಷನ್ ಶುರು ಮಾಡ್ಬೋದು. ಅಂದರೆ ಮೊದಲೇನು CRPCಯಲ್ಲಿ ಪೊಲೀಸರಿಗಿರುವಂಥ ಅಧಿಕಾರಗಳು ಇದ್ವು, ಆದರೆ ಅವು ಮೊಟಕಾಗಿದ್ದು. ಯಾಕೆ ಅಂತಂದರೆ, ನಮ್ಮ ಭಾರತದ ಸಂವಿಧಾನ ಏನು ಹೇಳುತ್ತೆ, ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕಿದೆ ಅಂತ ಹೇಳುತ್ತೆ. ಜೊತೆಯಲ್ಲಿ ಯಾರನ್ನು ನೀವು ಡಿಟೆನ್ಷನ್ ಮಾಡಿ ಇಟ್ಕೊಳ್ಳೋ ಹಂಗಿಲ್ಲ, ಬಂಧನದಲ್ಲಿ ಇಟ್ಕೊಳ್ಳೋ ಹಂಗಿಲ್ಲ ಅಂತ ಹೇಳುತ್ತೆ. ಯಾರನ್ನಾದ್ರೂ ಬಂಧನದಲ್ಲಿ ಇಟ್ಕೊಂಡ್ರೆ ನೀವು ಅವರನ್ನ 24 ಗಂಟೆ ಒಳಗಡೆ ಅವರನ್ನ ನೀವು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಂತೆಲ್ಲ ಕಾಯ್ದೆಗಳು ಹೇಳುತ್ತೆ. ಇದನ್ನ ಸೇಮ್ ಆಗೇ ರಿಟೈನ್ ಮಾಡಿದ್ದಾರೆ, ಅವರು ಅದಕ್ಕೇನು ವ್ಯತ್ಯಾಸ ಮಾಡಿಲ್ಲ. ಆದ್ರೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾವಾಗ ನೀವು ನ್ಯಾಯಾಂಗ ಕಸ್ಟಡಿಗೆ ತಗೋತೀರಿ ಅಥವಾ ಯಾರನ್ನ ತಗೋತೀರಿ ಅವಾಗ ಪೀರಿಯಡ್ ಸ್ಪೆಸಿಫೈ ಇರಲಿಲ್ಲ. ಇವಾಗ 90 ದಿನದಲ್ಲಿ ಎಲ್ಲ ಕೆಲಸ ಮುಗಿಬೇಕು, ಇನ್ವೆಸ್ಟಿಗೇಷನ್ ಮುಗಿಬೇಕು, ಎಲ್ಲಾನು ಮುಗಿಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ. ಅಂದ್ರೆ 45 ದಿವಸ ಅಂತ ಹೇಳಿದ್ದಾರೆ ಅವರು. ಎಲ್ಲ ಪ್ರಕರಣ ಮುಂದೆ ಬಂತು ಅಂದ್ರೆ 45 ದಿವಸದಲ್ಲಿ ನ್ಯಾಯಾಲಯಗಳು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ತೀರ್ಮಾನ ಕೊಡಬೇಕು ಅಂತ. ಅಂದ್ರೆ ಯಾವಾಗ ನಾವು ಒಂದು ಪ್ರೊವರ್ಬ್ ಇದೆ, ಏನು ಅಂದರೆ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಅದರ ಮೇಲೆ ಈಗ ನೀವು ಯಾರಿಗೂ ನ್ಯಾಯ ಸಿಗೋದು ತಡ ಆಗಬಾರ್ದು. ನ್ಯಾಯ ಸಿಗೋದು ತಡ ಆಗಿಬಿಟ್ರೆ ಆ ವ್ಯಕ್ತಿ ಯಾವ ನ್ಯಾಯ ಕೇಳ್ತಿದ್ದಾನೆ ಆ ವ್ಯಕ್ತಿಗೆ ನ್ಯಾಯ ಸಿಕ್ಕಂಗೆ ಆಗೋದಿಲ್ಲ ಅನ್ನುವಂಥದ್ದು.